ಇಲ್ಲಿ ನಾನು 8 ಗಂಟೆ ನೆನೆಸಿಟ್ಕೊಂಡಂಥ ಕಡಲೆಕಾಳು ಬ್ಲ್ಯಾಕ್ ಚೆನ್ನ ಅದನ್ನು ನಾನು ತೊಳೆದು ಕುಕ್ಕರಿಗೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಸಾಲ್ಟ್ ಉಪ್ಪು ಹಾಕೋಣ. ಆನಂತರ ವಾಟರ್ ನೀರು. ಇದನ್ನೀಗ ನಾವು ಬೇಯಲಿಕ್ಕಿಡುವ. ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು 3 ವಿಸಿಲ್ಸ್ ಕೊಡ್ತೇನೆ. ಕಡಲೆಕಾಳು ಸಾಫ್ಟಾಗಿ ಬೆಂದಿದೆ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. 2 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕೋಣ. ಈಗ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತೇನೆ. ಜೀರಾ ಸೀಡ್ಸ್. ಜೀರಿಗೆ ಸ್ವಲ್ಪ ಕೆಂಪಾಗಲಿ. ಲೋ ಟು ಮೀಡಿಯಂ ಫ್ಲೇಮಲ್ಲಿ. ಈಗ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಆನಿಯನ್ ಹಾಕೊಳ್ತೇನೆ. ಅದರೊಟ್ಟಿಗೆನೆ ಒಂದು ಗ್ರೀನ್ ಚಿಲ್ಲಿ ಹಸಿಮೆಣಸು. ಈಗ ನಾನು ಸ್ವಲ್ಪ ಉಪ್ಪು ಸಾಲ್ಟ್ ಹಾಕೊಳ್ತೇನೆ. ಆಗ ನಾವು ಕಡಲೆ ಬೇಯಲಿಕ್ಕಿಡುವಾಗ ಸಾಲ್ಟ್ ಹಾಕೊಂಡಿದ್ದೇವೆ. ಸೊ ನೋಡ್ಕೊಂಡು ಈಗ ಸ್ವಲ್ಪ ಹಾಕೊಳ್ತೇನೆ ಸಾಲ್ಟ್. ಈಗ ಇದನ್ನು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳುವ, ಕಲರ್ ಚೇಂಜ್ ಆಗೋ ತನಕ. ಈಗ ನಾನು 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೇನೆ. ಇದನ್ನು ಸಹ ನಾವು ಫ್ರೈ ಮಾಡ್ಕೊಳ್ಳೋಣ, ಹಸಿ ವಾಸನೆ ಹೋಗೋ ತನಕ. ಈಗ ನಾನು ಒಂದು ದೊಡ್ಡ ಸೈಜ್ ಟೊಮೆಟೊ ಹಾಕೊಳ್ತೇನೆ. ಟೊಮೆಟೊವನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಬೇಕು, ಸಾಫ್ಟ್ ಆಗೋ ತನಕ. ಟೊಮೆಟೊದ ಸಹ ಹಸಿ ವಾಸನೆ ಎಲ್ಲ ಹೋಗಬೇಕು. ಟೊಮೆಟೊ ಸಹ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಳುವ. ಲೋ ಅಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ, ಕೊರಿಯಾಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮೆಣಸಿನ ಪುಡಿ. ಖಾರ ನೀವು ಹೆಚ್ಚು ತಿನ್ನೋರಾದ್ರೆ ಹೆಚ್ಚು ಹಾಕೊಳ್ಬೋದು. 1/4 ಟೀ ಸ್ಪೂನ್ ಅರಶಿನ, ಟರ್ಮರಿಕ್. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ವಾಟರ್, ನೀರು ಹಾಕೋಣ. ಈಗ ನಾವು ಮಸಾಲಾನ ಸಹ ಒಳ್ಳೆ ರೀತಿ ಫ್ರೈ ಮಾಡ್ಕೊಳ್ಳೋ ಮೊದಲಿಗೆ. ಈಗ ನಾನು ಅರ್ಧ ಕೆಜಿ ಹೀರೆಕಾಯಿ ಹಾಕ್ಕೊಳ್ತೇನೆ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳುವ ಮಸಾಲೆ ಒಟ್ಟಿಗೆ. ಅದರೊಟ್ಟಿಗೆ ನಾನು ಬೇಯಿಸಿಟ್ಟ ಕಡಲೆಕಾಳನ್ನು ಸಹ ಹಾಕೊಳ್ತೇನೆ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡ್ಕೊಳ್ಳುವ. ಹೀರೆಕಾಯಿ ನೀರು ಬಿಡ್ತದೆ, ಸೊ ನಾನು ಈಗ ನೀರು ಹಾಕೊಳ್ಳೋದಿಲ್ಲ. ಈಗ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ. ಹೀರೆಕಾಯಿಲಿ ನೀರು ಬಿಟ್ಟಿದೆ. ಈಗ ನಾನು ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಕೊಂಡು ಪುನಃ ಇದನ್ನು ಬೇಯಲಿಕ್ಕೆ ಬಿಡುವ, ಕುಕ್ ಆಗಲಿ. ಹೀರೆಕಾಯಿ ಸಹ ಸಾಫ್ಟ್ ಆಗಿ ಬೆಂದಿದೆ. ಅಲ್ಲಿಗೆ ನಮ್ಮದು ಹೀರೆಕಾಯಿ ಸಬ್ಜಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.